ನಮಸ್ಕಾರ ರೀ ಎಲ್ಲರಿಗೂ. ನಮ್ಮ ಮಕ್ಕಳಿಗೆ ನಾವು ಎಷ್ಟು ಹೆಲ್ದಿ ಫುಡ್ ತಿನ್ನಿಸ್ಬೇಕಂತ ಟ್ರೈ ಮಾಡಿದ್ರು ಅವ್ರು ಮತ್ತು ಹೊರಗಿನ ತಿನ್ನೋಕೆ ಇಚ್ಛಪಡ್ತಾರೆ. ಅದಕ್ಕೆ ನಾನು ನನ್ನ ಮಗಳಿಗೆ ಇಲ್ಲಿ ಮನ್ಯಾಗ ಮ್ಯಾಂಗೋ ರವಾ ಕೇಕ್ ಮಾಡಿದ್ದೆ. ಈ ರವಾ ಕೇಕ್ ಅಂತೂ ಒಳಗೆ ಫುಲ್ ಸ್ಪಾಂಜಿ ಆಗಿತ್ತು ಮತ್ತು ಟೇಸ್ಟಿಗೂ ಮಸ್ತಾಗಿತ್ತು. ನೀವು ಇದನ್ನು ಮನ್ಯಾಗ ಟ್ರೈ ಮಾಡ್ಬೋದು. ಇದಕ್ಕೇನಿಲ್ಲರಿ, ನಾನು 1 ಕಪ್ ರವಾ ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿನಿ. ಈಗ ಇದ್ರಾಗ ನಾನು 2 ಟೇಬಲ್ ಸ್ಪೂನ್ ಗೋಧಿ ಹಿಟ್ಟನ್ನು ಯೂಸ್ ಮಾಡೀನಿ. ಆದಷ್ಟು ಮೈದಾನ ಅವಾಯ್ಡ್ ಮಾಡಿರಿ ಸಣ್ಣ ಮಕ್ಕಳಿಗೆ. ಇದ್ರ ಜೊತೆಗೆ ನಾನು 1/2 ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಂಡಿನಿ. ಈಗ ಇದೆಲ್ಲ ಕೂಡಿ ನಾನು ಸಣ್ಣಂಗೆ ಗ್ರೈಂಡ್ ಮಾಡ್ಕೋತೀನಿ. ಈಗ ನೋಡ್ರಿ, ಇದು ಗ್ರೈಂಡ್ ಮಾಡ್ಕೊಂಡಿದ್ದನ್ನು ನಾನು ಚಾಣಿಗೆಲೆ ಚಾಣಿಸ್ಕೋತೀನಿ. ಸಣ್ಣ ಪೌಡರ್ ಆಗ್ಬೇಕಂತ ಹೇಳಿ ನಾನಿಲ್ಲಿ ಚಾಣಿಸ್ಕೊಂಡಿನಿ. ಈಗ ನೋಡ್ರಿ, ಇದೆಲ್ಲ ಚಾಣಿಸ್ಕೊಂಡ್ಮೇಲೆ ನಾನು ಇದಕ್ಕೆ 1/4 ಟೀ ಸ್ಪೂನ್ದಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡಿನಿ ಮತ್ತು 1 ಕಪ್ಪಿನಷ್ಟು ಮ್ಯಾಂಗೋ ಪಲ್ಪ್ ತೊಗೊಂಡಿನಿ. ಮ್ಯಾಂಗೋ ಪಲ್ಪ್ನ ನಾನು ಮಿಕ್ಸರ್ ಒಳಗೆ ಗ್ರೈಂಡ್ ಮಾಡ್ಕೊಂಡಿನಿ. ಫುಲ್ ಪೇಸ್ಟ್ ಮಾಡ್ಕೊಂಡು ಹಾಕೀನಿ. ಈಗ ನಾನು ಇದಕ್ಕೆ 1/3/4 ಕಪ್ನಷ್ಟು ತುಪ್ಪ ಹಾಕ್ಕೊಂಡಿನಿ. ಮೆಲ್ಟ್ ಮಾಡಿ ಹಾಕೋಬೇಕು. ಈಗ ನಾನು ಇದಕ್ಕೆ 1/2 ಕಪ್ಪಿನಷ್ಟು ಹಾಲು ಹಾಕ್ತೀನಿ. ನಿಮಗೆ ಭಾಳ ಗಟ್ಟಿ ಅನಿಸಿದ್ರೆ ಮತ್ತೊಂಚೂರು ಹಾಕ್ಬೇಕು, ನಡಿತೈತಿ. ಭಾಳ ತಳ್ಳಗೆ ಮಾಡಬಾರ್ದು, ಭಾಳ ಗಟ್ಟಿನೂ ಇಡಬಾರ್ದು. ಇಷ್ಟ ಮಿಕ್ಸ್ ಮಾಡಿ ನಾವು ಇದನ್ನು 15ರಿಂದ 20 ನಿಮಿಷ ನೆನೆಯಕ್ಕೆ ಬಿಡಬೇಕು, ಮ್ಯಾಲೆ ಮುಚ್ಚಿ. ಈಗ ನಾನಿಲ್ಲೇ ಒಂದಿಷ್ಟು ಟೂಟಿ ಫ್ರೂಟಿ ತೊಗೊಂಡಿನಿ. ಹಿಂಗಿದಕ್ಕೆ ಹಿಟ್ಟು ಹಚ್ಚಿ ಮಿಕ್ಸ್ ಮಾಡಿ ಇಟ್ಕೊಂಡಿನಿ. ಈಗ ಇದು ಬ್ಯಾಟರ್ಗೆ 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಮತ್ತು 1/2 ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿನಿ. ಈ ಬ್ಯಾಟ್ರನ್ನ ಜಾಸ್ತಿ ಓವರ್ ಮಿಕ್ಸ್ ಮಾಡೋಂಗಿಲ್ಲ ನೋಡ್ರಿ, ಸ್ವಲ್ಪ ಮಿಕ್ಸ್ ಮಾಡಬೇಕು. ಈಗ ಟೂಟಿ ಫ್ರೂಟಿ ಹಾಕ್ಕೊಂಡಿನಿ. ಈಗ ಒಂದು ಕೇಕ್ ಮೌಲ್ಡಿಗೆ ತುಪ್ಪ ಹಚ್ಚಿಟ್ಕೊಂಡು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ. ಎಲ್ಲ ಹಾಕಿ ಇದಕ್ಕೆ ಸ್ವಲ್ಪ ನೆಲಕ್ಕೆ ಹಿಂಗೆ ಟ್ಯಾಪ್ ಮಾಡ್ತೀನಿ, ಅಂದರೆ ಎಲ್ಲ ಕಡೆ ಚೆಂದಂಗೆ ಸ್ಪ್ರೆಡ್ ಆಗ್ತದೆ. ಕುಕ್ಕರ್ನ ನೀವು 15ರಿಂದ 20 ನಿಮಿಷ ಮೊದಲು ಪ್ರೀ ಹೀಟ್ ಮಾಡ್ಕೊಂಡಿರ್ಬೇಕು. ಕುಕ್ಕರ್ದ ವೈಸರ್ ತೆಗ್ದು ಹಾಕ್ಬೇಕು ನೋಡ್ರಿ. ಮುಚ್ಚಿಟ್ಟ ಮೇಲೆ 40ರಿಂದ 45 ನಿಮಿಷದೊಳಗೆ ಈ ಕೇಕ್ ರೆಡಿ ಆಗೈತಿ. ಹಿಂಗೆ ಇನ್ನೊಂದು ರೆಸಿಪಿ ಜೋಡಿ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.